ಕರ್ನಾಟಕದಲ್ಲಿ ವರ್ಷದಿಂದ ವರ್ಷಕ್ಕೆ ಇವಿ ವೆಹಿಕಲ್ಗಳನ್ನು ಬಳಸುವವರ ಸಂಖ್ಯೆ ಹೆಚ್ಚಳವಾಗಿದ್ದು ಸದ್ಯ ಇವಿ ವೆಹಿಕಲ್ಗಳನ್ನು ಬಳಸುವಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ. ಹೌದು, ಕಳೆದ 2017ರಲ್ಲಿ ಕರ್ನಾಟಕದಲ್ಲಿ 11,000ದಷ್ಟು ಇವಿ ವೆಹಿಕಲ್ಗಳಿದ್ವು. ಇದೀಗ 1.5 ಲಕ್ಷದಷ್ಟು ಏರಿಕೆಯಾಗಿರುವ ಬಗ್ಗೆ ವರದಿಯೊಂದು ತಿಳಿಸಿದೆ. ಹೌದು, ದಿನದಿಂದ ದಿನಕ್ಕೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯಾಗ್ತಾ ಇದ್ದು ಸದ್ಯ ಜನರು ಇವಿ ವೆಹಿಕಲ್ಗಳತ್ತ ಮುಖ ಮಾಡ್ತಿದ್ದಾರೆ. ಜನರ ಆಸಕ್ತಿಗೆ ಅನುಗುಣವಾಗಿ ಸರ್ಕಾರವು ಕೂಡ ಇವಿ ಸ್ಟೇಷನ್ಗಳನ್ನ ಸಂಖ್ಯೆ ಕೂಡ ಜಾಸ್ತಿ ಮಾಡಿದ್ದು ರಾಜ್ಯದಲ್ಲಿ ಒಟ್ಟು 5,765 ಸ್ಟೇಷನ್ಗಳನ್ನ ಸ್ಥಾಪಿಸಲಾಗಿದೆ. ಅದರಲ್ಲಿ ಬೆಂಗಳೂರು ಒಂದರಲ್ಲೇ 4,462 ಇ ಚಾರ್ಜಿಂಗ್ ಘಟಕಗಳಿದ್ದು ಇಂಧನ ಇಲಾಖೆ ಮತ್ತಷ್ಟು ಇವಿ ಸ್ಟೇಷನ್ಗಳನ್ನ ಹೆಚ್ಚಳ ಮಾಡಲು ಮುಂದಾಗ್ತಾ ಇದೆ. ಇನ್ನು ಆರಂಭದಲ್ಲಿ ರಾಜ್ಯಕ್ಕೆ ಇವಿ ವಾಹನಗಳು ಮಾರುಕಟ್ಟೆಗೆ ಬಂದಾಗ ವೆಹಿಕಲ್ಗಳನ್ನ ಬಳಸುವಂತಹ ಬಗ್ಗೆ ಜನರಿಗೆ ಗೊಂದಲಗಳಿತ್ತು. ಆದರೆ ಸರ್ಕಾರ ಪರಿಸರ ಸ್ನೇಹಿ ಸಾರಿಗೆಯನ್ನು ಉತ್ತೇಜಿಸುವಂತಹ ಸಲುವಾಗಿ ಇವಿ ವೆಹಿಕಲ್ಗಳನ್ನ ಬಳಸುವ ಬಗ್ಗೆ ವೇಗವರ್ಧಕವಾಗಿ ಕೆಲಸವನ್ನ ನಿರ್ವಹಿಸಿತ್ತು. ಖರೀದಿದಾರರಲ್ಲಿ ವಿಶ್ವಾಸವನ್ನ ಹೆಚ್ಚಿಸಿತ್ತು. ಇದರ ಜೊತೆಗೆ ಇ ಚಾರ್ಜಿಂಗ್ ಸ್ಟೇಷನ್ಗಳನ್ನ ಹೆಚ್ಚಳ ಕೂಡ ಮಾಡಿತ್ತು. ಇದರ ಪ್ರತಿಫಲವಾಗಿ ಇವಿ ವೆಹಿಕಲ್ಗಳನ್ನ ಬಳಸುವಂತಹ ವಾಹನ ಸವಾರರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ.